ವಿಚಾರಣೆಗೆ ಹೋದ್ರೂ ಕಚೇರಿ ಒಳಗೆ ಡಿಕೆ ಸುರೇಶನ್ನ ಕರೆಯಲಿಲ್ಲ ಇಡಿ. ಹೀಗಾಗಿ ಇಡಿ ಅಧಿಕಾರಿಗಳ ವಿರುದ್ಧ ಡಿಕೆ ಸುರೇಶ್ ಆಕ್ರೋಶ. ಐಶ್ವರ್ಯ ಗೌಡ ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ ವಿಚಾರಣೆಗೆ ಕರೆದಿತ್ತು. ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆಗೆ ಬರುವಂತೆ ಹೇಳಿತ್ತು ಇಡಿ ಕಚೇರಿಯಲ್ಲೇ ಏರು ಧ್ವನಿಯಲ್ಲಿ ಪ್ರಶ್ನಿಸಿದ್ದಾರೆ ಡಿಕೆ ಸುರೇಶ್. 11:15ಕ್ಕೆ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಡಿಕೆ ಸುರೇಶ್. ಲೇಟ್ ಆಗಿದ್ದಕ್ಕೆ ಕಚೇರಿಯ ಹೊರಗಡೆನೆ ಡಿಕೆ ಸುರೇಶ್ ಅವರನ್ನ ಕೂರಿಸಿದೆ ಇಡಿ. ರಿಜಿಸ್ಟರ್ನಲ್ಲಿ ಸಹಿ ಮಾಡುವಂತೆ ಡಿಕೆ ಸುರೇಶ್ಗೆ ಇಡಿ ಸೂಚನೆ. ರಿಜಿಸ್ಟರ್ನಲ್ಲಿ ಸಹಿ ಮಾಡಿದ ಬಳಿಕವೂ ಅಲ್ಲೇ ಕೂರಿಸಿದ್ದಾರೆ. ಒಳಬಿಡೋದಕ್ಕೆ ವಿಳಂಬ ಮಾಡಿದ್ದಾರೆ. ಹಾಗಾಗಿ ಅವರನ್ನ ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಡಿಕೆ ಸುರೇಶ್. ಕಚೇರಿಗೆ ಬಂದ್ರು ಒಳಕ್ ಬಿಡಲಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿರುವಂಥದ್ದು. ಗರಂ ಆಗಿದ್ದಾರೆ. ಇಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಇಡಿ ಕಚೇರಿಗೆ ಆಗಮಿಸಿದ್ದಾರೆ ಡಿಕೆ ಸುರೇಶ್. ಐಶ್ವರ್ಯ ಗೌಡ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ ಡಿಕೆ ಸುರೇಶ್ ಅವರ ವಿಚಾರಣೆಗೆ ನೋಟಿಸ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇಡಿ ಕಚೇರಿಗೆ ಡಿಕೆ ಸುರೇಶ್ ಬಂದಿರುವಂಥದ್ದು. 11:15ಕ್ಕೆ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ. 11 ಗಂಟೆಗೆ ಬರಬೇಕಿತ್ತು. ಲೇಟ್ ಆಗಿದ್ದಕ್ಕೆ ಕಚೇರಿ ಹೊರಗಡೆನೆ ಕೂರಿಸಲಾಯಿತು. ರಿಜಿಸ್ಟ್ರಲ್ಲಿ ಸಹಿ ಮಾಡುವಂತೆ ಡಿಕೆ ಸುರೇಶ್ ಅವರಿಗೆ ಸೂಚನೆ ಕೊಡಲಾಗುತ್ತೆ. ಸಹಿ ಮಾಡ್ತಾರೆ. ಅದಾದ ಮೇಲೂ ಕೂಡ ಒಳಗೆ ಬಿಡಲ್ಲ, ವಿಳಂಬ ಮಾಡ್ತಾರೆ. ಅದಕ್ಕಾಗಿ ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಡಿಕೆ ಸುರೇಶ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಡಿಕೆ ಸುರೇಶ್ ಅವರು ಇಡೀ ವಿಚಾರಣೆಗೆ ಅಂತ ಬಂದಿರೋದು ಎಲ್ಲಿ ಬಾರಿ ಹೈಡ್ರಾಮಾ ನಡೆದಂಗೆ ಅನಿಸ್ತಾ ಇದೆ. ಅಲ್ಲಿ ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ? ಈಗೇನಾದ್ರೂ ವಿಚಾರಣೆಗೆ ಹಾಜರಾಗಿದ್ದಾರಾ ಅಥವಾ ಇನ್ನೂ ಒಳಗೆ ಕರೆದಿಲ್ವಾ, ಹೇಗೆ ಅಂತ? ಪ್ರತಿಮಾ, ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಡಿಕೆ ಸುರೇಶ್ ಅವರಿಗೆ ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿತ್ತು. ಐಶ್ವರ್ಯ ಗೌಡ ತನ್ನ ಸಹೋದರಿ ಅಂತ ಹೇಳಿಕೊಂಡು ಈಕೆ ಡಿಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳ್ಕೊಂಡು ವಂಚನೆಯನ್ನು ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ನೋಟಿಸನ್ನು ಜಾರಿ ಮಾಡಿರತಕ್ಕಂಥದ್ದು. ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಅವರು ಹಾಜರಾಗಬೇಕಾಗಿತ್ತು. ಆದರೆ 11:15 ಸುಮಾರಿಗೆ, ಅಂದರೆ 15 ನಿಮಿಷಗಳ ಕಾಲ ತಡವಾಗಿ ಇಡಿ ಅಧಿಕಾರಿಗಳ ಕಚೇರಿಗೆ ಡಿಕೆ ಸುರೇಶ್ ಅವರು ಆಗಮಿಸಿರ್ತಕ್ಕಂಥದ್ದು. ಬಂದಂಥ ಬಳಿಕ ರಿಜಿಸ್ಟರ್ನಲ್ಲಿ ಸಹಿ ಪಡೆದಂಥ ಬಳಿಕ ಅವರನ್ನು ಕಚೇರಿಗೆ ಒಳಬಿಡುವಂತೆ ಬಿಡ್ತಾರೆ ಅಂತ ಹೇಳೋ ನಿರೀಕ್ಷೆಯಲ್ಲಿ ಡಿಕೆ ಸುರೇಶ್ ಅವರು ಇದ್ದರು. ಆದರೆ ಕೆಲ ಕಾಲ ಒಂದು 10ರಿಂದ 15 ನಿಮಿಷಗಳ ಕಾಲ ಫಾರ್ಮನ್ನು ನೀಡಿ ಅದನ್ನು ಫಿಲ್ ಮಾಡುವಂತೆ ಇಡಿ ಅಧಿಕಾರಿಗಳು ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಆ ಬಳಿಕವೂ ಕೂಡ ಅವರನ್ನು ಒಳಬಿಡದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರನ್ನ ಇಡಿ ಅಧಿಕಾರಿಗಳ ಜೊತೆಗಿದ್ದಂಥ ಸಿಬ್ಬಂದಿ ವರ್ಗದವರನ್ನ ಡಿಕೆ ಸುರೇಶ್ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಏರು ಧ್ವನಿಯಲ್ಲಿ ಪ್ರಶ್ನಿಸಿ ಒಳಬಿಡುವಂತೆ ಕೇಳ್ತಾರೆ. ಆ ಬಳಿಕ ಒಂದು 5 ನಿಮಿಷಗಳ ಬಳಿಕ ಅವರು ನೀಡಿದಂಥ ಫಾರ್ಮನ್ನೆಲ್ಲವನ್ನು ಕೂಡ ಫಿಲಪ್ ಮಾಡದಿದ್ದರೆ ನೀಡಿದಂಥ ಬಳಿಕ ಸುಮಾರು 15 ನಿಮಿಷಗಳ ತಡವಾಗಿ ಅವರನ್ನು ಕಚೇರಿಯ ವಿಚಾರಣಾ ಕೊಠಡಿಯ ಒಳಗೆ ಬಿಟ್ಟಿರ್ತಕ್ಕಂಥದ್ದು. ಈ 10ರಿಂದ 15 ನಿಮಿಷಗಳ ಕಾಲ ವಿಳಂಬ ಧೋರಣೆಯನ್ನು ಅನುಸರಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನು ವ್ಯಕ್ತಪಡಿಸಿದಂಥ ಡಿಕೆ ಸುರೇಶ್ ಅವರು ಕೂಡಲೇ ಸ್ಥಳದಲ್ಲೇ ಅದನ್ನು ಪ್ರಶ್ನೆಯನ್ನು ಮಾಡ್ತಾರೆ. ಪ್ರಶ್ನೆಯನ್ನು ಮಾಡಿದಂಥ ಬಳಿಕವೂ ಕೂಡ ಕೆಲವೊಂದು ಕ್ರಮಗಳನ್ನು ಪಾಲನೆಯನ್ನು ಮಾಡಲೇಬೇಕು. ರಿಜಿಸ್ಟರ್ಗೆ ಸಹಿ ಹಾಕಿಸಿದಂಥ ಬಳಿಕ ಇಲ್ಲಿರ್ತಕ್ಕಂಥ ಫಾರ್ಮನ್ನು ಏನು ಫಿಲ್ ಮಾಡಬೇಕು, ಫಿಲ್ ಮಾಡಿದ ಬಳಿಕವಷ್ಟು ನಿಮ್ಮನ್ನು ಒಳಗಡೆ ಬಿಡ್ತೇವೆ ಅಂತ ಹೇಳ್ತಾರೆ. ತದನಂತರದಲ್ಲಿ ಅವ್ರು ನೀಡತಕ್ಕಂಥ ಅಪ್ಲಿಕೇಶನ್ ಫಾರ್ಮ್ ಎಲ್ಲವನ್ನೂ ಕೂಡ ಫಿಲ್ ಮಾಡಿದಂಥ ಬಳಿಕ ಅವರನ್ನು ಕಚೇರಿಯ ಕೊಠಡಿಯ ಒಳಗೆ ಬಿಟ್ಟಿರ್ತಕ್ಕಂಥದ್ದು. ಪ್ರತಿಭಾ, ಈಗಾಗಲೇ ವಿಚಾರಣೆಯನ್ನು ಎದುರಿಸ್ತಿರ್ತಕ್ಕಂಥದ್ದು ಡಿಕೆ ಸುರೇಶ್. ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮ ಮಾಹಿತಿಗೆ.